ಕೋವಿಡ್-19 ಸಂದರ್ಭದಲ್ಲಿ ಚೆಕ್ ಪಾಯಿಂಟ್ ಕರ್ತವ್ಯದಲ್ಲಿರುವ ಪೊಲೀಸ್ ಸಿಬ್ಬಂದಿಗಳ ಹಸಿವನ್ನು ನೀಗಿಸಿದ ಸಾರ್ವಜನಿಕ ಬಂಧುಗಳನ್ನು ಪುತ್ತೂರು ಸಂಚಾರ ಪೊಲೀಸರು ಅಭಿನಂದಿಸುವ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಕೋವಿಡ್-19 ಸೋಂಕು ಹರಡುತ್ತಿರುವ ಸಂದರ್ಭ ಜನತಾ ಕರ್ಫ್ಯೂ ಆರಂಭವಾದಂದಿನಿಂದ ಪುತ್ತೂರು ನಗರಸಭೆ ವ್ಯಾಪ್ತಿಯ ವಿವಿಧ ಕಡೆ ಪೊಲೀಸರು ಚೆಕ್ ಪಾಯಿಂಟ್ ಕರ್ತವ್ಯದಲ್ಲಿರುವ ವೇಳೆ ನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆಯವರೆಗೆ ರೋಗ ನಿರೋಧಕ ಶಕ್ತಿಯುಳ್ಳ ಕಷಾಯ, ಚಹಾ, ಕಾಫಿ, ಊಟೋಪಚಾರ ಒದಗಿಸುತ್ತಿದ್ದು, ಸಂಘ ಸಂಸ್ಥೆಯು ಒಟ್ಟು ಸಾರ್ವಜನಿಕ ಬಂಧುಗಳಿಗೆ ಪುತ್ತೂರು ಸಂಚಾರ ಪೊಲೀಸರು ಅವರವರ ಸಂಸ್ಥೆಗಳಿಗೆ ತೆರಳಿ ಅಭಿನಂದನೆ ಸಲ್ಲಿಸುವ ಕಾರ್ಯ ಮಾಡುವ ಮೂಲಕ ತಮ್ಮ ಸಾಮಾಜಿಕ ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐ ರಾಮನಾಯಕ್ ಅವರು ಸಹಕರಿಸಿದ ಪ್ರಮುಖರಿಗೆ ಹಾರಾರ್ಪಣೆ ಮಾಡಿ ಅಭಿನಂದಿಸಿದರು. ಕೋವಿಡ್ ಸಂದರ್ಭದಲ್ಲಿ ನಿಡ್ಡೋಡಿಯ ಪದ್ಮಶ್ರೀ ಭಟ್ ಅವರ ನೇತೃತ್ವದಲ್ಲಿ ಆರತಿರಲಿ ಬದುಕು ಎಂಬ ಆರಾಧನಾ ಟೀಮ್ನಿಂದ ನವೀನ್ ಮತ್ತು ಸಾಲಿ ಅವರಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮುಳಿಯ ಜುವೆಲ್ ಸಂಸ್ಥೆಯಿಂದ ಮುಳಿಯ ಕೇಶವ್ ಭಟ್ ನೇತೃತ್ವದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳಾದ ಶಂಕರ್ ನಾರಾಯಣ್, ಸುಬ್ರಾಯ ಶರ್ಮಾ, ದಿವಾಕರ್, ಶಂಕರ್ ನಾರಾಯಣ್, ರಮೇಶ್ ಉಪಾಧ್ಯಾಯ, ಶೇಖರ್, ಪ್ರಶಾಂತ್, ಮಹೇಂದ್ರ ಇವರ ಸಹಕಾರದೊಂದಿಗೆ ಬೆಳಗಿನ ಚಹಾ ತಿಂಡಿ ವ್ಯವಸ್ಥೆಯನ್ನ ಮಾಡುತ್ತಿದ್ರು. ಪೊಲೀಸರಿಗೆ ಊಟೋಪಚಾರ, ಚಹಾ ತಿಂಡಿ ವ್ಯವಸ್ಥೆ ಮಾಡುತ್ತಿರುವವರನ್ನ ಗುರುತಿಸಿದ ಪುತ್ತೂರು ಸಂಚಾರ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಅವರಿಗೆಲ್ಲ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕೋವಿಡ್-19 ಇದರ ಪ್ರಕಾರ ಅವರು ನಮಗೆ ಬೆಳಿಗ್ಗೆ ಚಹಾ ತಿಂಡಿ ಮತ್ತು ಸಂಜೆ ಚಹಾ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಕಷಾಯ ಇವುಗಳನ್ನು ಈ ಡ್ಯೂಟಿಯಲ್ಲಿರುವ ಪೊಲೀಸರಿಗೆ ಪುತ್ತೂರು ಸಂಚಾರ ಠಾಣೆ ಮತ್ತು ಪುತ್ತೂರು ನಗರ ಠಾಣೆ, ಮಹಿಳಾ ಠಾಣೆಯವರಿಗೆ ಎಲ್ಲರಿಗೂ ಇವರು ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಅವರು ಮತ್ತು ಅಲ್ಲದೆ ಈ ಮುಳಿಯ ಕೇಶವ ಭಟ್ರು ಅವರಿಗೂ ನಾವು ಅವರನ್ನು ಕೊಟ್ಟದಕ್ಕೆ ಮತ್ತು ನಮ್ಮ ಹೋಟೆಲ್ ದಿನೇಶ್ ಭವನ ಇವರೆಲ್ಲ ಸೇರಿ ನಮಗೆ ಪೊಲೀಸರಿಗೆಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲ ಮತ್ತು ಎಲ್ಲರೂ ಮೆಡಿಕಲ್ ಅಸೋಸಿಯೇಷನ್ ಅವರು ಎಲ್ಲರೂ ಸೇರಿ ನಮಗೆ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಸಂಚಾರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಸ್ಕರಿಯಾ, ಶಿವಪ್ರಸಾದ್, ಚಂದ್ರ, ನಿವೃತ್ತ ಎಸ್ಐ ಸುರೇಶ್ ಶರ್ಮಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.